28 ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಈ ವಿಡಿಯೋ ಅಲ್ಲಿ ನಾವು ಮೇನ್ ಕ್ವಶನ್ ಮಾಡೋಣ. ಓಕೆ, ಈಗ ಆ ಮೇನ್ ಕ್ವಶನ್ ಸಪರೇಟ್ ಆಗಿ ಬರ್ದಿದ್ದೀನಿ. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, 28 ಪ್ರೂವ್ ದಟ್ ರೂಟ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 2 ಕೊಸಿಕೆಂಟ್ ಎ ಅಂತ ಪ್ರೂವ್ ಮಾಡ್ಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ, ಟೇಕ್ ಎಲ್ ಎಚ್ ಎಸ್ ತಗೊಳೋಣ. ಓಕೆ, ಬರೀ ಎಲ್ ಎಚ್ ಎಸ್ ಒಂದೇ ತಗೊಳೋಣ. ಸೊ ಎಲ್ ಎಚ್ ಎಸ್ ಏನಿದೆ, ರೂಟ್ 1 ಮೈನಸ್ ಕಾಸ್ ಎ divided by 1 plus cos a plus root 1 plus cos a divided by 1 minus cos a. ಓಕೆ, ಈಗ ನಾವೇನ್ ಮಾಡೋಣ, ಈ ರೂಟ್ ನ್ಯೂಮರೇಟರ್ಗೂ ಕೊಡೋಣ, ಡಿನಾಮಿನೇಟರ್ಗೂ ಕೊಡೋಣ. ಸೊ ಏನಾಯ್ತು ಅವಾಗ, ರೂಟ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಕಾಸ್ ಎ ಪ್ಲಸ್ ಇದು ಕೂಡ ಅಷ್ಟೇ, ನ್ಯೂಮರೇಟರ್ಗೂ ರೂಟ್ ಕೊಡೋಣ, ಡಿನಾಮಿನೇಟರ್ಗೂ ರೂಟ್ ಕೊಡೋಣ. ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಕಾಸ್ ಎ. ಓಕೆ, ಈಗ ನಾವೇನ್ ಮಾಡೋಣ, ಇದು ಫ್ರಾಕ್ಷನ್ ಆಗಿರೋದ್ರಿಂದ ಡಿನಾಮಿನೇಟರ್ ಎಲ್ಸಿಎಂ ತೆಗಿಬೇಕು. ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, ರೂಟ್ 1 ಪ್ಲಸ್ ಕಾಸ್ ಎ ಇಂಟು ರೂಟ್ 1 ಮೈನಸ್ ಕಾಸ್ ಎ ಆಗುತ್ತೆ. ಇದು ಬಂದು ಎಲ್ಸಿಎಂ. ಈಗ ನಾವೇನ್ ಮಾಡೋಣ, ಇಲ್ಲಿ ರಫ್ ಕಾಲಮ್ ತಗೊಳೋಣ. ಓಕೆ, ರಫ್ ಕಾಲಮ್ ಅಲ್ಲಿ ಫಸ್ಟ್ ನಂಬರ್ ಏನಿದೆ ನೋಡ್ರಿ, ರೂಟ್ 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಕಾಸ್ ಎ. ಓಕೆ, ಇದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡೋಣ. ಎಲ್ಸಿಎಂ ಏನ್ ಬಂದಿದೆ, ರೂಟ್ 1 ಪ್ಲಸ್ ಕಾಸ್ ಎ ಇಂಟು ರೂಟ್ 1 ಮೈನಸ್ ಕಾಸ್ ಎ ಇದೆ, ಹೌದಾ? ಸೊ ಅವಾಗ ಏನಾಯ್ತು, ರೂಟ್ 1 ಪ್ಲಸ್ ಕಾಸ್ ಎ, ರೂಟ್ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು, ರೂಟ್ 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ. ಸೊ ಈಗ ನೀವು ನೋಡಿದ್ರೆ 1 ಮೈನಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಏನಾಗುತ್ತೆ, ರೂಟ್ 1 ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಉಳಿಯೋದೇನು, 1 ಮೈನಸ್ ಕಾಸ್ ಎ. ಸೊ ಇಲ್ಲಿ ಏನ್ ಬರಿತೀನಿ ನಾನು, 1 ಮೈನಸ್ ಕಾಸ್ ಎ ಅಂತ ಬರಿತೀನಿ. ಪ್ಲಸ್ ಈಗ ಸೆಕೆಂಡ್ ನಂಬರ್ ತಗೊಂತೀನಿ. ಓಕೆ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ, ಯಾಕಂದ್ರೆ ಅದರ ರಫ್ ಕಾಲಮ್. ಈಗ ಏನ್ ಮಾಡೋ, ಮತ್ತೀಗ ಸೆಕೆಂಡ್ ನಂಬರ್ ಏನಿದೆ, ರೂಟ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ರೂಟ್ 1 ಮೈನಸ್ ಕಾಸ್ ಎ ಇಂಟು, ಈಗ ಎಲ್ಸಿಎಂ ಏನಿದೆ ಇಲ್ಲಿ, ಎಲ್ಸಿಎಂ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಎಲ್ಸಿಎಂ ಏನು, ರೂಟ್ 1 ಪ್ಲಸ್ ಕಾಸ್ ಎ ಇಂಟು ರೂಟ್ 1 ಮೈನಸ್ ಕಾಸ್ ಎ ಇದೆ. ಓಕೆ, ಈಗ ನೀವು ನೋಡಿದ್ರೆ ರೂಟ್ 1 ಮೈನಸ್ ಕಾಸ್ ಎ, ರೂಟ್ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ರೂಟ್ 1 ಪ್ಲಸ್ ಕಾಸ್ ಎ ಇಂಟು ರೂಟ್ 1 ಪ್ಲಸ್ ಕಾಸ್ ಎ. ಸೊ ಏನಾಯ್ತು, ಇದು ಇಂಟು ಮಾಡಿದ್ರೆ ರೂಟ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಅವಾಗ ಏನಾಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 1 ಪ್ಲಸ್ ಕಾಸ್ ಎ. ಸೊ ಇಲ್ಲಿ ಏನ್ ಬರಿತೀನಿ, 1 ಪ್ಲಸ್ ಕಾಸ್ ಎ ಅಂತ ಬರಿತೀನಿ. ಓಕೆ, ಈಗ ನಮಗೆ ರಫ್ ಕಾಲಮ್ದು ಕೆಲಸ ಮುಗೀತು. ಓಕೆನಾ, ಈಗ ನೀವು ನೋಡಿದ್ರೆ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದೇನು, 1 ಪ್ಲಸ್ 1. ಸೊ 1 ಪ್ಲಸ್ 1 ಏನಾಗುತ್ತೆ, 2 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ, ಈ ಡಿನಾಮಿನೇಟರ್ ಇಂಟು ಇದೆ ತಾನೆ, ಇದನ್ನ ಯಾವ ತರ ಬರಿಬಹುದು ನಾನು, ರೂಟ್ 1 ಪ್ಲಸ್ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಅಂತ ಬರಿಬಹುದು, ಹೌದಾ? ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಐತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ. ಸೊ ಏನ್ ಬರಿಬಹುದು, 2 ಡಿವೈಡೆಡ್ ಬೈ ರೂಟ್, ಓಕೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಓಕೆ, 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಈಗ 2 ಡಿವೈಡೆಡ್ ಬೈ ರೂಟ್ 1 ಸ್ಕ್ವೇರ್ 1 ಮೈನಸ್, ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಕಾಸ್ ಸ್ಕ್ವೇರ್ ಎ. ಓಕೆ, ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂತಂದ್ರೆ, ಬೇಸಿಕ್ ಬಂದ್ಬಿಟ್ಟು ಫಾರ್ಮುಲಾ ನಿಮ್ಗೆ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಓಕೆ, ಈಗ ನಾನು ಬರೀ ಸೈನ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಏನಾಗುತ್ತೆ,
sin square theta is equal to ಈ ಪ್ಲಸ್ ಇರೋದ್ರ ಕೊಡೋದ್ರೆ ಮೈನಸ್ ಆಗುತ್ತೆ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರಿಬಹುದು, ಸೈನ್ ಸ್ಕ್ವೇರ್ ಅಂತ ಬರಿಬಹುದು. ಸೊ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಇದೆ. ಸೊ ನಾನೇನ್ ಬರಿತೀನಿ, 2 ಬೈ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಇದ್ದಲ್ಲಿ ಸೈನ್ ಸ್ಕ್ವೇರ್ ಎ ಅಂತ ಬರಿತೀನಿ. ಓಕೆ, ಸೊ ಅವಾಗ ಏನಾಯ್ತು, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಉಳ್ತಿದ್ದೇನು 2 ಬೈ ಸೈನ್ ಎ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ನಾನು ಇದನ್ನ ಏನ್ ಬರಿಬಹುದು, 2 ಇಂಟು 1 ಬೈ ಸೈನ್ ಎ ಅಂತ ಬರಿಬೋದಾ. ಓಕೆ, ಆ ಸೈನ್ ಎನ ಸಪರೇಟ್ ಆಗಿ ಬರ್ತೀನಿ, 1 ಬೈ ಸೈನ್ ಎ. 1 ಬೈ ಸೈನ್ ಅಂದ್ರೆ ನಥಿಂಗ್ ಬಟ್ 1 ಬೈ ಸೈನ್ ಅಂದ್ರೆ ಕೋಸಿಕೆಂಟು, 2 ಕೋಸಿಕೆಂಟ್ ಎ ಆಯ್ತು. ಸೊ ನಮಗೆ ಬರ್ಬೇಕಾಗಿದ್ದು ಅದೇ ಆನ್ಸರ್. ಸೊ 2 ಕೋಸಿಕೆಂಟ್ ಎ ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆ, ಸೊ ನಾವು ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ 2 ಸೆಟ್ ಇದೆ. ಓಕೆ, ನಾವು 2 ಸೆಟ್ ನ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಓಕೆ, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬೇಕಂದ್ರೆ, ಓಕೆ, ನಂದು ಯೂಸರ್ ನೇಮ್ ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ಇರುತ್ತೆ. ಓಕೆ, ನೀವು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ, ಓಕೆ, ನಿಮಗೆ ಲೈಕ್ ಒಂದು ಪ್ರೊಫೈಲ್ ಬಂದ್ಬಿಡುತ್ತೆ. ಓಕೆ, ಆ ಪ್ರೊಫೈಲ್ ನ ಕ್ಲಿಕ್ ಮಾಡ್ಬಿಟ್ಟು ನೀವು ಫಾಲೋ ಮಾಡ್ರಿ. ಓಕೆ, ಇಲ್ಲಾಂದ್ರೆ ಈ ಲಿಂಕ್ ಇಂದ ಹೋದ್ರು ಕೂಡ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಕೆಲವ್ರಿಗೆ ಯೂಟ್ಯೂಬ್ ಲಿಂಕ್ ಗೊತ್ತಾಗಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಾದ್ರೂ ಈ ತರ ಸರ್ಚ್ ಮಾಡ್ರಿ, ನಿಮಗೆ ಡೆಫಿನೆಟ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಂತಂದ್ರೆ, ಲೈಕ್ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬೋದು. ಓಕೆ, ಬೇರೆ ಕಡೆ ಎಲ್ಲ ಲೈಕ್ ನಿಮಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಕ್ ಸಿಗಲ್ಲ. ಯೂಟ್ಯೂಬ್ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಿದ್ರೆ ನಾವು ಯಾವಾಗೋ ನೋಡ್ಕೊಂತೀವಿ, ಮತ್ತೆ ಅದು ನಾನ್ ರಿಪ್ಲೈ ಮಾಡಿದಾಗ ನೀವು ಮತ್ತೆ ಯಾವಾಗೋ ನೋಡ್ಕೊಂತೀರಿ. ಸೊ ಅದು ಪ್ರಾಕ್ಟಿಕಲಿ ನಿಮಗೆ ಡೌಟ್ ಕ್ಲಾರಿಫೈ ಮಾಡ್ಕೊಳಕ್ ಈಸಿ ಆಗಲ್ಲ. ಅದೇ ಇನ್ಸ್ಟಾಗ್ರಾಮ್ ಆದ್ರೆ ಲೈಕ್ ನಾವ್ ಯಾವಾಗ್ಲೂ ಯೂಸ್ ಮಾಡ್ತಿರ್ತೀವಿ. ಸೊ ಏನೇ ಮೆಸೇಜ್ ಬಂದ್ರು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ಬೋದು. ಓಕೆ, ಸೊ ಅದನ್ನ ನೀವು ಕೂಡ ಇಮಿಡಿಯೇಟ್ ಆಗಿ ನೋಡ್ಕೋಬಹುದು. ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ರಿ. ಆಮೇಲೆ ಟೆಲಿಗ್ರಾಮ್ ಚಾನೆಲ್ ನ ಕೂಡ ಫಾಲೋ ಮಾಡೋದು ಏನಕ್ಕೆ ಅಂದ್ರೆ, ಟೆಲಿಗ್ರಾಮ್ ಅಲ್ಲಿ ನೀವು ಲೈಕ್ ನಾನು ನೋಟ್ಸ್ ಹಾಕ್ಬೋದು. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಟ್ಸ್ ಎಲ್ಲ ಹಾಕಕ್ ಆಗಲ್ಲ, ಬಟ್ ಈ ಟೆಲಿಗ್ರಾಮ್ ಸಪೋರ್ಟ್ ಮಾಡುತ್ತೆ, PDF ಹಾಕ್ಬೋದು. ಓಕೆ, ಸೊ ನಾನು ಎಲ್ಲ ಕ್ವಶನ್ ಪೇಪರ್, ಆಲ್ ಕ್ವಶನ್ ಪೇಪರ್ ಮ್ಯಾಥ್ಸ್ ಮತ್ತೆ ಸೈನ್ಸ್, ಓಕೆ, ಸೊ 2019 ಇಂದ ಹಿಡಿದು ಯಾವ್ಯಾವ ಕ್ವಶನ್ ಪೇಪರ್ ಇದಾವೋ ಟಿಲ್ 2025 ವರೆಗೆ ಎಲ್ಲ ಕ್ವಶನ್ ಪೇಪರ್ ಹಾಕ್ಬಿಡ್ತೀನಿ. ಓಕೆ, ಸೊ ಅವಾಗ ನಿಮಗೆ ಅದು ನೋಡ್ಕೊಳಕ್ ಈಸಿ ಆಗುತ್ತೆ. ಓಕೆ, ಆಮೇಲೆ ಅದರಲ್ಲಿ ಕೀ ಆನ್ಸರ್ಸ್, ಓಕೆ, ಕೀ ಆನ್ಸರ್ಸ್ ಅಂಡ್ ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ PDF ಆದ್ರೂ ಹಾಕ್ತೀನಿ, ಇಲ್ಲಾದ್ರೆ ವಿಡಿಯೋ ಆದ್ರೂ ಹಾಕಿರ್ತೀನಿ. ಓಕೆ, ಸೊ ದಟ್ ಅದು ನೀವು ನೋಡಿದಾಗ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಆಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಓಕೆ, ನೀವು ಟೆಲಿಗ್ರಾಮ್ ಅಲ್ಲಿ, ಓಕೆ, ಬಿಗ್ ಫೈಲ್ ನ ಕೂಡ ನಾವು ಹಾಕ್ಬೋದು. ಓಕೆ, ಅದ್ರ ಸೈಜ್ ಜಾಸ್ತಿ ಇದ್ರು ಕೂಡ ಅದ್ರಲ್ಲಿ ಹಾಕ್ಬೋದು. ಸೊ ನಮಗೆ ಈಸಿಯಾಗಿ ಆಗುತ್ತೆ. ಓಕೆ, ಯಾವಾಗ ಅರ್ಜೆಂಟ್ ಇದ್ದಾಗ ನಾನು ಟೆಲಿಗ್ರಾಮ್ ಅಲ್ಲಿ ಇಮಿಡಿಯೇಟ್ ಆಗಿ ವಿಡಿಯೋ ಹಾಕ್ಬೋದು. ಓಕೆ, ಸೊ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇದು ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ನಿಮ್ ಎಕ್ಸಾಮ್ ಮುಗಿಯೋವರೆಗಾದ್ರೂ ನೀವು ಈ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿರ್ರಿ. ಓಕೆನಾ, ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ 2 ಇಂಪಾರ್ಟೆಂಟ್ ಆಗುತ್ತೆ. ಸೊ 2ನ್ನ ಫಾಲೋ ಮಾಡಿ.